ಇವತ್ತಿನ ಎಲ್ಲ ಸುದ್ದಿಗಳ ಪೈಕಿ ನಾನು ವೈಯಕ್ತಿಕವಾಗಿ ಕೂಡ ಅತ್ಯಂತ ಕುತೂಹಲದಿಂದ ಫಾಲೋ ಮಾಡಿದ್ದು ಪಶ್ಚಿಮ ಬಂಗಾಳದ ಡೆವಲಪ್ಮೆಂಟ್ಗಳನ್ನು. ಮಮತಾ ಬ್ಯಾನರ್ಜಿ, ದ ಫೈಟರ್ ಮಮತಾ ಬ್ಯಾನರ್ಜಿ ಒಂದೇ ಒಂದು ಚುನಾವಣೆಯನ್ನು ಸೋತಿದ್ದು. ಅವರ ಪಕ್ಷನೇ ಅವ್ರ ಕೈಲಿಲ್ಲ ಅನ್ನೋ ಹಂಗಾಗ್ಬಿಡ್ತು. 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದ್ದ ಮಮತಾ ಬ್ಯಾನರ್ಜಿಯವರಿಗೆ ಈಗ ತಮ್ಮ ಪಕ್ಷದ ಮೇಲೆ ತಮಗೆ ಕಂಟ್ರೋಲ್ ಇಲ್ಲ. ನೀವು ಬಿ ಜೆ ಪಿಯ ಬೆಂಬಲಿಗರ, ಬಿ ಜೆ ಪಿಯ ವಿರೋಧಿಗಳ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಒಂದು ಸಲ ಈ ಸುದ್ದಿನ ನೋಡಿ. ಡಿಸ್ಪ್ಯಾಷನೇಟ್ಲಿ ನ್ಯೂಟ್ರಲ್ ಆಗಿದ್ದುಕೊಂಡು ಈ ಸುದ್ದಿಯನ್ನು ನೋಡಿ. ಇದರ ಇಂಪ್ಲಿಕೇಶನ್ಸ್ ಏನೇನು ಆಗುತ್ತೆ, ಏನೇನು ಆಗಬಹುದು ಅಂತ ಹೇಳ್ತೀನಿ ನಾನು ನಿಮಗೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗಳು ನಡೆದವು. ಬಿ ಜೆ ಪಿ ಸಾಕಬೇಕಾದಷ್ಟು ಬಹುಮತ ಪಡೀತು. ಸರ್ಕಾರ ರಚನೆ ಆಯಿತು. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದರು. ಅಲ್ಲಿ ಸ್ವತಃ ಮಮತಾ ಬ್ಯಾನರ್ಜಿನೇ ಭವಾನಿಪುರ ಕ್ಷೇತ್ರದಿಂದ ಚುನಾವಣೆಗಳನ್ನು ಸೋತ ಕಾರಣಕ್ಕಾಗಿ ಅವರೇ ವಿಧಾನಸಭೆಗೆ ಬರಹಂಗಿಲ್ಲ. ಅವರು ತಮ್ಮ ಆಯ್ಕೆಯ ವ್ಯಕ್ತಿಯೊಬ್ಬನನ್ನು ವಿಪಕ್ಷ ನಾಯಕ ಅಂತ ನೇಮಕ ಮಾಡಿದ್ರು. ಅಂದರೆ ಪಾರ್ಟಿ ಲೀಡರ್ ಆಗಿದ್ಕೊಂಡು ನಾಮಿನೇಟ್ ಮಾಡಿದ್ರು. ನೇಮಕ ಮಾಡುವ ಅಧಿಕಾರವೂ ಇಲ್ಲ. ಹಂಗೆ ನೋಡಿದ್ರೆ ಶಾಸಕಾಂಗ ಪಕ್ಷದ ಸಭೆ ನೇಮಕ ಮಾಡಬೇಕು. ಇಬ್ಬರು MLAಗಳು ಹೋಗಿ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟರು. ನಮ್ಮ ಸೈ ನಕಲಿ ಹಾಕಿದ್ದಾರೆ, ಈತನ ಆಯ್ಕೆಗೆ ನಮ್ಮ ಬೆಂಬಲವೇ ಇಲ್ಲ ಅಂದ್ಬಿಟ್ರು. ಮಮತಾ ಬ್ಯಾನರ್ಜಿ ಅವರಿಬ್ಬರನ್ನು ಪಕ್ಷದಿಂದ ಹೊರಹಾಕಿದ್ರು. ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಹೇಳಿದ್ರು ಸಂಬಂಧಿಸಿದ ಶಾಸಕರಿಗೆ. 80 ಜನ MLAಗಳು ಟೋಟಲ್ ಅವರ ಪಕ್ಷದಿಂದ ಗೆದ್ದಿರೋದು. ಬಂದವರು ಎಷ್ಟು? 20 ಶಾಸಕರು ಬಂದರು ಸಭೆಗೆ. ಅದಾದ ಮೇಲೆ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ, ಆ ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸಂಸದ, ಅವರ ಮೇಲೆ ಒಂದು ಘನಘೋರ ದಾಳಿ ಆಯಿತು. ಅದರ ವಿರುದ್ಧ ಪ್ರತಿಭಟನೆಗೆ ಅಂತ ಒಂದು ಕರೆ ಕೊಟ್ಟರು. ಶಾಸಕರೆಲ್ಲ ಬರಬೇಕು, ನಾವು ಪ್ರತಿಭಟನೆ ಮಾಡೋಣ ಅಂತ. ಬಂದವರು ಎಷ್ಟು ಶಾಸಕರು? 11 ಜನ. 11 ಜನ. 3ನೇ ಮೀಟಿಂಗ್ ಒಂದು ಕರೆದ್ರು. ಆ ಮೀಟಿಂಗಿಗೆ 8 ಜನ ಶಾಸಕರು ಬಂದರು. 8 ಶಾಸಕರು. ಅಫಿಷಿಯಲಿ ಮಮತಾ ಬ್ಯಾನರ್ಜಿ ವಿರುದ್ಧ 80 MLAಗಳ ಪೈಕಿ 52 MLAಗಳಿದ್ದಾರೆ. 2/3 ಆಗಿಬಿಡುತ್ತಲ್ಲಿ. ಅವ್ರನ್ನ ಉಚ್ಚಾಟನೆಯೂ ಮಾಡೋಂಗಿಲ್ಲ. ಅವರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆನೂ ಅನ್ವಯ ಆಗಂಗಿಲ್ಲ. ದೇ ಆರ್ ಫ್ರೀ ಫಾರ್ ದೆಮ್ಸೆಲ್ವ್ಸ್. ಅವರು ಘೋಷಣೆ ಮಾಡ್ತಾರೆ ರೀ, ಮಮತಾ ಬ್ಯಾನರ್ಜಿ ನಮಗೊಬ್ಬ ಮಾರ್ಗದರ್ಶಕಿ, ನಮ್ಮ ಆಯ್ಕೆ ವಿಪಕ್ಷ ನಾಯಕ ಇಲ್ಲಿದ್ದಾರೆ ನೋಡಿ, ನಮ್ಮದು ಮೂಲ ತೃಣಮೂಲ ಕಾಂಗ್ರೆಸ್ ಅಂದ್ಬಿಟ್ರು. ಅಂದರೆ ಅದನ್ನು ಅರಗಿಸಿಕೊಳ್ಳುವಷ್ಟರಲ್ಲಿ ಮಮತಾ ಬ್ಯಾನರ್ಜಿಗೆ ಮತ್ತೊಂದು ಆಘಾತ ಸಂಸದರುಗಳಿಂದ ಬಂತು. 29 ಜನ ಟೋಟಲ್ MPಗಳಿರೋದು. 19 2/3 ಆಗುತ್ತೆ. ಅಂದರೆ 19 ಅಥವಾ 19ಕ್ಕಿಂತ ಹೆಚ್ಚು ಜನ ಬಂಡಾಯ ಎದ್ದರೆ ಅವ್ರದ್ದೇ ಮೂಲ ತೃಣಮೂಲ ಕಾಂಗ್ರೆಸ್ಸು ಅಂತ. ಅವ್ರನ್ನ ಅಮಾನತ್ತು ಮಾಡೋದಕ್ಕಾಗೋದಿಲ್ಲ, ಉಚ್ಚಾಟನೆ ಮಾಡೋದಕ್ಕೂ ಆಗೋದಿಲ್ಲ. 20 ಜನ MLAಗಳು ಹೋಗಿ ಇವತ್ತು ಓಂ ಬಿರ್ಲಾಗೆ ಲೆಟರ್ ಕೊಟ್ಟಿದ್ದಾರೆ. ಲೋಕಸಭೆ ಸ್ಪೀಕರ್ಗೆ ಲೆಟರ್ ಕೊಟ್ಟಿದ್ದಾರೆ, ನಾವು NDAನ ಬೆಂಬಲಿಸೋರು ಅಂತ. ಆ ಲೆಟರ್ ಕೊಡೋದಕ್ಕಿಂತ ಮುಂಚೆ ನಡೆದ ಸಭೆಯ ಫೋಟೋ ಇದು. ಭೂಪೇಂದರ್ ಯಾದವ್ ಇದ್ದಾರಲ್ಲಿ, BJP ನಾಯಕ. BJPಯಿಂದ ಪಶ್ಚಿಮ ಬಂಗಾಳಕ್ಕೆ ಉಸ್ತುವಾರಿಯಾಗಿದ್ದವರು ಭೂಪೇಂದ್ರ ಯಾದವ್. ಅವರ ಮನೆಗೆ ಬಂದು ತೃಣಮೂಲ ಕಾಂಗ್ರೆಸ್ನ ಸಂಸದರುಗಳೊಂದು ಮೀಟಿಂಗ್ ಮಾಡ್ತಾರೆ. ಆಮೇಲೆ ಹೋಗಿ ಓಂ ಬಿರ್ಲಾಗೆ ಲೆಟರ್ ಕೊಡ್ತಾರೆ. ನಾವು 20 ಜನ NDAಗೆ ಬೆಂಬಲಿಸೋರು, ನಮಗೆ ಸಪರೇಟಾಗಿ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂತ. 4 ಸಲ ತೃಣಮೂಲ ಕಾಂಗ್ರೆಸ್ನಿಂದ ಗೆದ್ದಂಥ ಸಂಸದೆ ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಈ 20 ಸಂಸದರು ಲೆಟರ್ ಕೊಟ್ಟುಬಿಟ್ರು. ಅಲ್ಲಿಗೆ ಮಮತಾ ಬ್ಯಾನರ್ಜಿಗೆ ಶಾಸಕರುಗಳ ಮೇಲೂ ನಿಯಂತ್ರಣ ಇಲ್ಲ, ಸಂಸದರುಗಳ ಮೇಲೂ ನಿಯಂತ್ರಣ ಇಲ್ಲ. ನೋಡಿ, ಒಂದು ತಿಂಗಳಾಗಿಲ್ಲ, ಇನ್ನು ಬಹುಶಃ ಒಂದು ತಿಂಗಳು ಆಗಿಲ್ಲಪ್ಪ ರಿಸಲ್ಟ್ ಬಂದು. ಮಮತಾ ಬ್ಯಾನರ್ಜಿ ಅವರ ಪಾರ್ಟಿನೇ ಇಲ್ಲ ಈಗ. ಇದನ್ನು 2 ದೃಷ್ಟಿಯಿಂದ ನೋಡ್ಬೋದು. BJP ಅವರು ಮತ್ತೊಂದು ರೀಜನಲ್ ಪಾರ್ಟಿ ಹಾಳು ಮಾಡಿಬಿಟ್ರು ನೋಡಿ ಅಂತ. ಇನ್ನೊಂದು, ಎಲೆಕ್ಷನ್ ಮುಗಿದ 15ನೇ ದಿವಸದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಇಷ್ಟು ದೊಡ್ಡ ಆಕ್ರೋಶ, ಅವರ ಪಕ್ಷದ ವಿರುದ್ಧ ಇಷ್ಟು ದೊಡ್ಡ ಆಕ್ರೋಶ ಯಾಕೆ? ವಾಟ್ ವೆಂಟ್ ರಾಂಗ್ ದೇರ್? 2 ದೃಷ್ಟಿಯಿಂದ ನೋಡ್ಬೋದು.
ನೀವು ಯಾವ ಏನಂತೀರಿ ಯಾವ ಐಡಿಯಾಲಜಿಕಲ್ ಬೆಂಟ್ ಆಫ್ ಮೈಂಡ್ ಇಟ್ಕೊಂಡಿದ್ದೀರಿ ಅನ್ನೋದರ ಮೇಲೆ ಅದು. ಇದನ್ನು ಎರಡೂ ದೃಷ್ಟಿಯಿಂದ ನೋಡೋದಕ್ಕೆ ಹೋದರೆ ಫಸ್ಟ್ ಮಮತಾ ಬ್ಯಾನರ್ಜಿ ಪಾರ್ಟಿಲಿ ಏನಾಗಿತ್ತು, ತಮ್ಮ ಉತ್ತರಾಧಿಕಾರಿ ಅನ್ನುವಂತೆ ತಮ್ಮನ ಮಗನ ಕರ್ಕೊಂಬಂದರು ಅವರು. ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಭಾಳ ಸಿಂಪಲ್ ಲೈಫ್ ನಡೆಸ್ತಾರೆ ಅವರು. ಒಂದೇ ರೀತಿಯ ಸೀರೆ, ಹವಾಯಿ ಚಪ್ಪಲ್ಲು, ಓಡಾಡೋದಕ್ಕೊಂದು ಮಾರುತಿ 800 ಕಾರು, ಕಲ್ಕತ್ತಾದಲ್ಲಿ ಅಲ್ಲಿ ಕಾಲಿಘಾಟ್ ಹತ್ರ ಒಂದು ಸಣ್ಣದೊಂದು ಮನೆ ಇದೆ, ಅದೇ ಮನೇಲಿ ಇರ್ತಾರೆ. ಹಂಗಿದ್ದವರು. ಆ ಮಮತಾ ಬ್ಯಾನರ್ಜಿ ತಮ್ಮನ ಮಗನ ಕರ್ಕೊಂಬಂದರು. ತಮ್ಮನ ಮಗನಿಗೆ ನೋಡಿ, ಈ ಕುಟುಂಬದ ಕಾರಣಕ್ಕಾಗಿ ಬಂದಿರುವ ಅಧಿಕಾರ ಇದೆಯಲ್ಲ, ಆ ಅಧಿಕಾರ ತಲೆ ಮೇಲೆ 2 ಕೊಂಬು ಕೊಟ್ಬಿಡ್ತು ಆತನಿಗೆ. ಆತ ಇಷ್ಟು ವರ್ಷ ನಮ್ಮ ಅತ್ತೆ ಜೊತೆಗೆ, ಅತ್ತೆ ಆಗಬೇಕು ಮಮತಾ ಬ್ಯಾನರ್ಜಿ, ನಮ್ಮ ಅತ್ತೆ ಜೊತೆಗೆ ನಿಂತ್ಕೊಂಡು ಪಕ್ಷ ಕಟ್ಟದವರು ಯಾರು? ತೃಣಮೂಲ ಕಾಂಗ್ರೆಸ್ ಅನ್ನೋದು ಏನೂ ಇಲ್ಲದೆ ಇದ್ದಾಗ ಬರಗಾಲಲ್ಲಿ ಓಡಾಡಿ ಪಕ್ಷ ಪ್ರಚಾರ ಮಾಡಿದವರು ಯಾರು? ಯಾರನ್ನೂ ಕೇರ್ ಮಾಡಲಿಲ್ಲ ಮನುಷ್ಯ. ತನಗೆ ತಿಳಿದಿದ್ದೇ ಮಾಡ್ತಾ ಹೋದ, ತಿಳಿದಿದ್ದೇ ಮಾಡ್ತಾ ಹೋದ. ಈಗ ಸುವೇಂದು ಅಧಿಕಾರಿ ಏನು ಪಶ್ಚಿಮ ಬಂಗಾಳಕ್ಕೆ CM ಆಗಿದ್ದಾರಲ್ಲ, ತೃಣಮೂಲ ಕಾಂಗ್ರೆಸ್ನಲ್ಲಿದ್ದರು. ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ದರು. ಒಂದು ಸಲ ಅಭಿಷೇಕ್ ಬ್ಯಾನರ್ಜಿ ಬಂದ ನಂತರ ತೃಣಮೂಲ ಕಾಂಗ್ರೆಸ್ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದ ಈ ಸುವೇಂದು ಅಧಿಕಾರಿಗೆ ಫೈಲ್ಗಳು ಬರೋದೇ ನಿಂತು ಹೋಗ್ಬಿಟ್ಟುವಂತೆ. ಅಧಿಕಾರಿಗಳಿಗೆ ಕೇಳಿದರೆ ಅದನ್ನು ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕ್ಲಿಯರ್ ಮಾಡಿದ್ದಾರೆ, ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕ್ಲಿಯರ್ ಮಾಡಿದ್ದಾರೆ. ತಲೆ ಕೆಟ್ಟು ಹೋಗ್ಬಿಡ್ತು ಇವ್ರಿಗೆ. ನಾವು ನಿಂತ್ಕೊಂಡು ಪಕ್ಷ ಕಟ್ಟದವರು ಇಲ್ಲಿ, ಇವರ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಏಕಾಏಕಿ ಬಂದು ಇಡೀ ಪಕ್ಷ ನನ್ನ ಫ್ಯಾಮಿಲಿ ಪ್ರಾಪರ್ಟಿ ಅನ್ನೋ ಹಂಗೆ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ರೆ ಏನು ಬಿಟ್ಟು ಹಿ ವೆಂಟ್ ಟು ಬಿ ಜೆ ಪಿ. ಇದು ಅಭಿಷೇಕ್ ಬ್ಯಾನರ್ಜಿಯ ಮೇಲಿನ ಅಸಮಾಧಾನ. ಅದೊಂಥರ ಈ ಹರಳುಗಟ್ಟುವುದು ಅಂತಾರಲ್ಲ, ಹರಳುಗಟ್ಟಿ ಗಟ್ಟಿ 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 ಈ ಪರಿಸ್ಥಿತಿಗೆ ಬಂತು. ಇನ್ನೊಂದು, ಪಶ್ಚಿಮ ಬಂಗಾಳದ ಪಾಲಿಟಿಕ್ಸ್ನಲ್ಲೇ ಒಂದು ಫ್ಲಾ ಇದೆ. ಅದನ್ನು ಶುರು ಮಾಡಿದ್ದು ಮಮತಾ ಬ್ಯಾನರ್ಜಿ ಅಲ್ಲ, ಕಮ್ಯುನಿಸ್ಟರು ಶುರು ಮಾಡಿದ್ದು ಅದನ್ನು. 1977ರಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಕೇಡರ್ಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡ್ತು. ಕೇಡರ್ಗೂ ಇನ್ನೂ ತಿಳಿಸಿ ಹೇಳ್ಬೇಕು, ಸಂಘಟನೆಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಇಲ್ದಂಗೆ ಆಗ್ಬಿಡ್ತು. ಉದಾಹರಣೆಗೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಕಮ್ಯುನಿಸ್ಟ್ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ದಾಗತ್ತೆ, ಅವರು ಮಾತನಾಡಿಯತ್ತೆ, ಅದೆಲ್ಲ ಫೈನ್. ಅದೇ ವಿಧಾನಸಭಾ ಕ್ಷೇತ್ರಕ್ಕೆ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷ ಒಬ್ಬ ಇದ್ದಾರೆ, ಆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ಇಲ್ಲಿ MLA ಎಷ್ಟೇ ಪವರ್ಫುಲ್ ಆ ಅಧ್ಯಕ್ಷ, ಸಮ್ಟೈಮ್ಸ್ MLAಗಿಂತಲೂ ಪವರ್ಫುಲ್ ಆ ಪಕ್ಷದ ಅಧ್ಯಕ್ಷ, ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷ. ಆತ ಫೋನ್ ಮಾಡಿದ್ರೆ ಇನ್ಸ್ಪೆಕ್ಟರ್ ಎದ್ದು ನಿಲ್ಲಬೇಕು. ಆತ ಫೋನ್ ಮಾಡಿ ಇಂಥವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಅರೆಸ್ಟ್ ಮಾಡಬೇಕು, ಇಂಥವ್ರನ್ನ ಬಿಟ್ಟು ಕಳಿಸಿ ಅಂದರೆ ಬಿಟ್ಟು ಕಳಿಸ್ಬೇಕು. ಪಕ್ಷದ ಪದಾಧಿಕಾರಿಗಳ ಆ ಸ್ಥಿತಿಗೆ ಬಂದರಲ್ಲಿ ಪಶ್ಚಿಮ ಬಂಗಾಳದ ರಾಜಕಾರಣದಿಂದ ದೇಶದ ಬೇರೆ ಬೇರೆ ರಾಜ್ಯಗಳ ರಾಜಕಾರಣವು ಕಲಿಯಬೇಕಾದ ಪಾಠ ಇದು. ಬರ್ತಾ 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 ಹೆಂಗಾಯಿತು ಅಂದರೆ, ಒಂದು ಊರಿನಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸಮಿತಿ ಇದೆ, ಆ ಸಮಿತಿ ಡಿಸೈಡ್ ಮಾಡೋಕ್ಕೆ ಶುರು ಮಾಡ್ತು ಈ ಊರಿನಲ್ಲಿ ಆಶ್ರಯ ಯೋಜನೆ ಮನೆ ಯಾರಿಗೆ ಸಿಗಬೇಕು, ಯಾರಿಗೆ ರೇಷನ್ ಕಾರ್ಡ್ ಬರಬೇಕು, ಎಲ್ಲವನ್ನು ಅವರು ಡಿಸೈಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಆ ವ್ಯವಸ್ಥೆ ಮುಂದುವರ್ಕೊಂಡು ಬಂದು ನಿಮಗೇನಾರು ಆಗ್ಬೇಕಾ, ನಮಗಿಷ್ಟು ಕಮಿಷನ್ ಬರಬೇಕು ಅಂತ ಶುರುವಾಯಿತು. ನಾನು ಈ ಹೇಳ್ತಾ ಇರುವಂಥ ಅಲ್ಲಿನ ರಾಜಕಾರಣದಲ್ಲಿನ ಬದಲಾವಣೆಯನ್ನು ಯಾರು ಚಾಲೆಂಜ್ ಮಾಡೋರಿದ್ರೆ ಬನ್ನಿ ಚರ್ಚೆ ಮಾಡೋಣಂತೆ. ಅಂದರೆ ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ನಾಯಕರುಗಳಿಗೆ ದುಡ್ಡು ಕೊಟ್ಟರೆ ಇಂತಿಂಥ ಕೆಲಸ ಆಗುತ್ತೆ, ಈ ಕೆಲಸ ಆಗಬೇಕಂದ್ರೆ ಇವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಅದು ಮುಂದುವರೆದು ಕಾಂಟ್ರಾಕ್ಟ್ ಯಾರಿಗೆ ಸಿಗಬೇಕು, ಕಾಂಟ್ರಾಕ್ಟ್ನಲ್ಲಿನ ಕಮಿಷನ್ ಏನು, ಕಟ್ ಮನಿ ಅಂತ ಪಾಪ್ಯುಲರ್ ಆಗಿಬಿಡ್ತದು, ಕಟ್ ಮನಿ ಅಂತ. ಅದನ್ನು ಕಮ್ಯುನಿಸ್ಟ್ ಪಕ್ಷ ಡಿಸೈಡ್ ಮಾಡೋದಕ್ಕೆ ಶುರು ಮಾಡ್ತು. ಎಲ್ಲದರ ಪರಿಣಾಮ ಏನಾಯಿತು, 2011ರ ಚುನಾವಣೆಯ ವೇಳೆಗೆ ಜನಕ್ಕೆ ಸಿಟ್ಟತ್ತೋಗ್ಬಿಟ್ಟಿತ್ತು, ಸಾಕಬೇಕಾಗಿ ಹೋಗ್ಬಿಟ್ಟಿತ್ತು. ಅಲ್ಲಿ ಎಲ್ಲ ನಿರ್ಧಾರಗಳನ್ನು ಪಕ್ಷ ತೆಗೆದುಕೊಳ್ತಾ ಇತ್ತು. ನೋಡಿ ಸಮಸ್ಯೆ ಏನಾಯಿತು, ಒಬ್ಬ ಶಾಸಕ ಭ್ರಷ್ಟ ಆಗಿದ್ದಾನೆ ಅಂದರೆ ಆ ಶಾಸಕನ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಬಂದುಬಿಡುತ್ತೆ ಕ್ಷೇತ್ರದಲ್ಲಿ. ಶಾಸಕ ಕೈಗೆ ಸಿಗ್ತಿಲ್ಲ, ಭ್ರಷ್ಟ ಆಗಿದ್ದಾನೆ, ಈತ ತನ್ನ ಕುಟುಂಬದವ್ರನ್ನೇ ಬೆಳೆಸ್ತಾನೆ,
ಅವನು ತಮ್ಮನೇ ಕಾಂಟ್ರಾಕ್ಟರು, ಅವನು ಚಿಕ್ಕಪ್ಪನ ಮಗ ಏನೋ ಮರಳು ಜಲ್ಲಿ ಸಪ್ಲೈ ಮಾಡ್ತಾನೆ, ಆ ಶಾಸಕನ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ಅದು. ಹಂಗಿದ್ದಾಗ ಪಾರ್ಟಿ ನೆಕ್ಸ್ಟ್ ಟೈಮ್ ಆತನಿಗೆ ಟಿಕೆಟ್ ಇಲ್ಲಪ್ಪ, ಇನ್ನೊಬ್ರಿಗೆ ಹೊಸಬರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಜನ ಮತ್ತೆ ಬಂದು ಓಟ್ ಹಾಕ್ಬಿಡ್ತಾರೆ. ಬಟ್ ಇಲ್ಲಿ ಪಾರ್ಟಿನೇ ಕರಪ್ಟ್ ಆಗಿಬಿಡ್ತು, ಪಕ್ಷನೇ ಕರಪ್ಟ್ ಆಗಿಬಿಡ್ತು. ಮಮತಾ ಬ್ಯಾನರ್ಜಿ ಅದರ ವಿರುದ್ಧ ಧ್ವನಿ ಎತ್ತಿದ್ರು, ಬೀದಿಗಿಳಿದು ಹೋರಾಟ ಮಾಡಿದ್ರು. ಜನ ಬದಲಾವಣೆಯ ಸಮಯ ಬಂತು ಅಂತ 2011ರಲ್ಲಿ ದೊಡ್ಡ ಮಟ್ಟದಲ್ಲಿ ಮಮತಾ ಬ್ಯಾನರ್ಜಿನ ಗೆಲ್ಲಿಸ್ಬಿಟ್ರು. ಮಮತಾ ಬ್ಯಾನರ್ಜಿ ಗೆದ್ದು ಅಧಿಕಾರಕ್ಕೆ ಬಂದರು, ಬಟ್ ಆ ಸಿಸ್ಟಮನ್ನು ಚೇಂಜ್ ಮಾಡಲಿಲ್ಲ ಅವರು. ಯಾವ ಕೆಲಸವನ್ನು ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ನಾಯಕರುಗಳು ಮಾಡ್ತಾ ಇದ್ರಲ್ಲ, ಅದನ್ನು ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಮಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನೋಡಿ, ಇದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲಿಂದು ಅನೇಕ ಇಂಥ ಸುದ್ದಿಗಳನ್ನು ಅನೇಕ ನೋಡಿರ್ತೀರಿ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇವರೆಲ್ಲ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಾಗಿದ್ದವರು, ಗ್ರಾಮೀಣ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಪಟ್ಟಣಗಳಲ್ಲಿ ನಾಯಕರಾಗಿದ್ದವರು. ಇವರು ಜನರ ಹತ್ರ ದುಡ್ಡು ತಗೊಂಡಿದ್ದಾರೆ. ನಿನಗೆ ಆಶ್ರಯ ಯೋಜನೆ ಮನೆ ಕೊಡಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ದುಡ್ಡು ತಗೊಂಡಿದ್ದಾರೆ. ಈಗ ಚುನಾವಣೆ ಮುಗೀತು, ಸರ್ಕಾರ ಬಿದ್ದು ಹೋಯಿತು, BJP ಸರ್ಕಾರ ಬಂದಿದೆ. ಜನ ಅವ್ರನ್ನ ಮನೆಗೆ ನುಗ್ಗಿ ಎಳ್ಕೊಂಬರ್ತಾ ಇದ್ದಾರೆ. ಮನೆಗೆ ನುಗ್ಗಿ ಎಳ್ಕೊಂಬರೋದು, ಒಬ್ಬನ ತಲೆ ಬಳಸಿದ್ರು. ಆತ ಅದು ಹೆಂಗೋ ತಾನು ಇಸ್ಕೊಂಡಿದ್ದ ದುಡ್ಡನ್ನಷ್ಟು ಅರೇಂಜ್ ಮಾಡಿ ಜನರ ಸಮ್ಮುಖದಲ್ಲಿ ವಾಪಸ್ ಕೊಟ್ಟ ಅವ್ರಿಗೆ. ನೋಡಿ ಅಲ್ಲಿ ದುಡ್ಡು ವಾಪಸ್ ಕೊಡ್ತಾ ಇರೋದಿದು. 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಕ್ಷ ಯಾವ ವ್ಯವಸ್ಥೆಯನ್ನು ದುರ್ವ್ಯವಸ್ಥೆಯನ್ನು ತಂದಿತ್ತಲ್ಲ, ಅದನ್ನು ಮಮತಾ ಬ್ಯಾನರ್ಜಿ ಕಂಟಿನ್ಯೂ ಮಾಡಿದ್ರು. ಇಲ್ಲಿ ದುಡ್ಡು ವಾಪಸ್ ಕೊಡ್ತಾ ಇರೋದು ತಲೆ ಬಳಸ್ಬಿಟ್ಟಿದ್ದಾರೆ ಆ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕನದ್ದು. ಇನ್ನೊಂದು ಕಡೆ ಜನ ಹೊಡೆಯಕ್ಕೆ ಬಂದಾಗ ಆತ ಓಡಿ ಒಂದು ಸೀರೆ ಅಂಗಡಿಯಲ್ಲಿ ಸೀರೆಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿದ್ದ. ನೋಡಿ ಅಲ್ಲಿ ಬ್ರಹ್ಮಾನಂದ ಚಕ್ರವರ್ತಿ ಅಂತ ಈತನ ಹೆಸರು. ಇವನು ಹಿಂಗೆ ವಸೂಲು ಮಾಡಿದ್ದಾನೆ, ದುಡ್ಡು ವಸೂಲು ಮಾಡಿದ್ದಾನೆ, ಏನೋ ಕೆಲಸ ಮಾಡಿಸ್ಕೊಡ್ತೀನಿ ಅಂತ. ಆ PM ಆವಾಸ್ ಯೋಜನೆ ಅಂತ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟಿನ ಸ್ಕೀಮು. ಅಲ್ಲಿನ ಫಲಾನುಭವಿಗಳನ್ನು ಗ್ರಾಮ ಸಭೆಯಲ್ಲಿ ಆರಿಸ್ಬೇಕು ಅಂತಿರುತ್ತೆ. ಯಾವ ಗ್ರಾಮ ಸಭೆ ಏನು? ತೃಣಮೂಲ ಕಾಂಗ್ರೆಸ್ನ ನಾಯಕರು ಲಿಸ್ಟ್ ಫೈನಲ್ ಮಾಡ್ತಾರೆ, ಅವ್ರಿಗೆ ಮನೆಗಳು ಸಿಗ್ತವೆ ಅಷ್ಟೇ. ನಿಮಗೆ ಮನೆ ಕೊಡಿಸ್ತೀನಿ, ನಿಮಗೆ ಮನೆ ಕೊಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದ. ಜನ ನುಗ್ಗಿ ಹೊಡೆದ್ರು. ಇದನ್ನು ಕೇಳಿದಾಗ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. 1977ರಿಂದ 2011ರ ತನಕ ಕಮ್ಯುನಿಸ್ಟ್ ಪಕ್ಷ ಯಾವ ದುರ್ವ್ಯವಸ್ಥೆಯನ್ನು ಆಳವಾಗಿ ಬೇರೂರಿಸಿತ್ತು ಅದನ್ನು ಮಮತಾ ಬ್ಯಾನರ್ಜಿ ಬದಲಿಸಲಿಲ್ಲ, ಮುಂದುವರ್ಸ್ಕೊಂಡು ಹೋಗ್ಬಿಟ್ರು. ಈಗ ಮಮತಾ ಬ್ಯಾನರ್ಜಿ ಸಾಕು ಅಂತ BJPನ ಆರಿಸ್ ತಂದಿದ್ದಾರೆ. ಸುವೇಂದು ಅಧಿಕಾರಿ ಈ ವ್ಯವಸ್ಥೆಯನ್ನು ನಿಲ್ಲಿಸ್ತಾರಾ? ಹೀಗೆ BJP ಸ್ಥಳೀಯ ನಾಯಕರುಗಳು ವಸೂಲಿ ವ್ಯವಹಾರ ಶುರು ಮಾಡಿಬಿಟ್ರೆ. BJP ಸ್ಥಳೀಯ ನಾಯಕರು ಈ ಊರಿನಲ್ಲಿ ಮನೆ ಯಾರಿಗೆ ಸಿಗಬೇಕು, ನೀರು ಯಾರಿಗೆ ಸಿಗಬೇಕು, ಸಿಲಿಂಡರ್ ಯಾರಿಗೆ ಸಿಗಬೇಕು, ನಾವು ಡಿಸೈಡ್ ಮಾಡ್ತೀವಿ, ದುಡ್ಡು ಕೊಟ್ಟವ್ರಿಗೆ ಕೊಡ್ತೀವಿ ಅಂತ ಅವರು ಶುರು ಮಾಡ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಆದಮೇಲೆ BJP ಅವ್ರು ನೋಡಿತಾರೆ ಹಿಂಗೆ. ಸುವೇಂದು ಅಧಿಕಾರಿಯನ್ನು BJPಯನ್ನು ಪಶ್ಚಿಮ ಬಂಗಾಳದ ಜನ ಆರಿಸಿ ತಂದಿರೋದು ಈ ಕಟ್ ಮನಿ ಅನ್ನುವ ವ್ಯವಸ್ಥೆ ಬದಲು ಮಾಡಿ ಅಂತ. ಬದಲಾದರೆ ಇನ್ನೊಂದಷ್ಟು ವರ್ಷ ಅಧಿಕಾರ ನಡೆಸ್ತಾರೆ. ಇಲ್ಲದೆ ಹೋದರೆ 5 ವರ್ಷಗಳ ನಂತರ ಈಗ ಹೆಂಗೆ ತೃಣಮೂಲ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳಿಗೆ ಜನ ಹೊಡಿತಿದ್ದಾರೆ ನೋಡ್ರಿ ಅನ್ನೋ ಸುದ್ದಿ ತೋರಿಸ್ತಿದ್ದೀವಲ್ಲ, BJPಯ ಸ್ಥಳೀಯ ನಾಯಕರುಗಳಿಗೆ ಜನ ಹೆಂಗೆ ಹೊಡಿತಿದ್ದಾರೆ ನೋಡ್ರಿ ಅನ್ನೋ ಸುದ್ದಿ ತೋರಿಸ್ತೀವಿ. ಅಷ್ಟೇ ಚಪ್ಪಲಿ ಹಾರ ಹಾಕಿ ಬೀದಿಲಿ ಎಳ್ಕೊಂಡು ಹೋದ್ರು ಅವನ್ನ. ಕೊಡಬಾ ಇಲ್ಲಿ ಮಗನೇ ದುಡ್ಡು ಅಂತ. ಜನರಿಂದ ವಸೂಲು ಮಾಡಿದ ದುಡ್ಡು ವಾಪಸ್ ಕೊಡಬಾ ಅಂತ ಕರ್ಕೊಂಡು ಹೋದ್ರು. ಇದು ಬಿಡಿ, ಸ್ವಲ್ಪ ಆ ಕಡೆ ಹೋಯಿತು ಸುದ್ದಿ. ತೃಣಮೂಲ ಕಾಂಗ್ರೆಸ್ಸಿನ ಕಥೆಗೆ ಬನ್ನಿ. ಈಗ ಏನಾಗ್ಬೇಕು ಕಥೆ? ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರಿ, ಈ ಚುನಾವಣೆಯಲ್ಲಿ ನಾವು BJPನ ಇಲ್ಲಿ ಸೋಲಿಸ್ತೀವಿ, 2029ರ ಚುನಾವಣೆಯನ್ನು ಕೇಂದ್ರದಲ್ಲಿ BJPನ ಸೋಲಿಸ್ತೀವಿ ಅಂತಿದ್ರು. ಈಗ ಇವರ ಪಕ್ಷದ 20 ಸಂಸದರು ಹೋಗಿ ನಮ್ಮ ಸರ್ಕಾರ BJPಗೆ ಅಂತಿದ್ದಾರೆ. BJP ಕುಂತಲ್ಲೇ NDA ಕುಂತಲ್ಲೇ 313 ಆಯಿತು. ಈ ಸಲ BJPಗೆ ಏಕಾಂಗಿಯಾಗಿ ಮೆಜಾರಿಟಿ ಬಂದಿಲ್ಲ, 240 ಅಷ್ಟೇ ಗೆದ್ದಿರೋದು. ಮಿತ್ರ ಪಕ್ಷಗಳೆಲ್ಲ ಸೇರಿ 293 ಅವ್ರದ್ದು. ಈಗ 313 ಆದರು. ಕುಂತಲ್ಲೇ 20 ಜನ ಬಂದು ಬೆಂಬಲ ಕೊಟ್ರಲ್ಲ. ಈ ಕಡೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನವರು DMK ಬಿಟ್ಟು TVK ಜೊತೆಗೆ ಹೋಗಿದ್ದಾರೆ. DMKದವರು ಆಗಲೇ ಕನ್ನಿಮೊಳಿ ಅವರು ಪತ್ರ ಬರೋದು ಓಂ ಬಿರ್ಲಾರ್ಗೆ ಹೇಳ್ಬಿಟ್ಟಿದ್ದಾರೆ, ನಾವು ಇನ್ನು ಮುಂದೆ ಅವ್ರ ಜೊತೆಗಿಲ್ಲ, ನಂಗೆ ಸಪ್ರೇಟ್ ಅರೇಂಜ್ ಮಾಡಿ ಸೀಟು ಅಂತ. ಗೊತ್ತಿಲ್ಲಪ್ಪ, ಇನ್ನು ಹಿಂಗೆ ಮುಂದುವರೆದ್ರೆ ಅವರು NDAಗೆ ಬೆಂಬಲ ಅಂದರು ಅಂದರೆ DMK ಅವರು ಹೇಳೋದಕ್ಕೆ ಬರೋದಿಲ್ಲ.
ಡಿಲಿಮಿಟೇಷನ್ ಬಿಲ್ ಏನು ಸೋಲಿಸಿದ್ರಲ್ಲ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೀತಾ ಇದ್ದಾಗ, ಅದನ್ನು ಮತ್ತೆ ತರಬೇಕು ಅಂತ NDA ಪ್ರಯತ್ನ. ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ. 2/3 ಬೇಕು ಅದಕ್ಕೆ ನಂಬರು. ಗೂಡಿಸ್ತಾ ಇದ್ದಾರೆ, ಒಟ್ಟುಗೂಡಿಸ್ತಾ ಇರೋ ಹಂಗಿದೆ ಇದು ನಿಧಾನಕ್ಕೆ. ಇದು ಇನ್ನೊಂದು ಇದರಲ್ಲೇನು BJP ಅವ್ರದ್ದೇನು ರೋಲೇ ಇಲ್ವಾ ಅಂದರೆ ಸುಳ್ಳು ಹೇಳ್ದಂಗೆ ಆಗತ್ತೆ. ಅವರ ಪಕ್ಷ ಇದೆ ರೀ, ಆ ಪಕ್ಷದಲ್ಲಿ 100 ಅಸಮಾಧಾನಗಳಿರ್ಬೋದು. ಹೊರಗೆ ನಿಂತವರೊಬ್ಬರು ಬಾಯಿಲ್ಲಿ ಅಂತ ತೋರಿಸದ ಹೊರತು ಅವ್ರ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಅದನ್ನು BJP ಅವರು ಮಾಡಿರ್ತಾರೆ. ಅದನ್ನು BJP ಅವರು ಇಲ್ಲದೆ ಹೋದರೆ ಭೂಪೇಂದ್ರ ಯಾದವ್ ಮನೆಯಲ್ಲಿ ಯಾಕೆ ಆಗಬೇಕು ಮೀಟಿಂಗು? ಭೂಪೇಂದ್ರ ಯಾದವ್ ಮನೆಯಲ್ಲಿ ಮೀಟಿಂಗ್ ಮಾಡಿ ಓಂ ಬಿರ್ಲಾ ಅವ್ರಿಗೆ ಯಾಕೆ ಪತ್ರ ಕೊಡೋದಕ್ಕೆ ಹೋಗ್ತಾರೆ ತೃಣಮೂಲ ಕಾಂಗ್ರೆಸ್ನ ಸಂಸದರು? ಅರ್ಥ ಇಷ್ಟೇ, ಸಮಸ್ಯೆ ಇದ್ದದ್ದು ಪಶ್ಚಿಮ ಬಂಗಾಳದ ಪೊಲಿಟಿಕಲ್ ಕಲ್ಚರ್ನಲ್ಲಿ. ಒಂದು ಸಮಸ್ಯೆ ಇತ್ತು. 80 MLAಗಳ ಪೈಕಿ 52 MLAಗಳ ಮಮತಾ ಬ್ಯಾನರ್ಜಿನ ಬಿಟ್ಟೋದ್ರು ಅನ್ನೋದಕ್ಕಿಂತ ಟೆಕ್ನಿಕಲಿ ನಮ್ಮದೇ ನಿಜವಾದ ಪಕ್ಷ ಮಮತಾ ಬ್ಯಾನರ್ಜಿದು ಅಲ್ಲ ಅಂತಿದ್ದಾರೆ. 29 ಸಂಸದರ ಪೈಕಿ 20 ಸಂಸದರು ಬಿಟ್ಟೋದ್ರು. ಸಾಕಬೇಕಾಗುವಷ್ಟು ಮೆಜಾರಿಟಿ ಪಶ್ಚಿಮ ಬಂಗಾಳದಲ್ಲಿ BJPಗಿದೆ. ಇವ್ರನ್ನ 52 ಜನನ ಕಟ್ಕೊಂಡು ಮಾಡೋದೇನಿದೆ? ಅವ್ರಿಗೆ ಮಾಡೋದೇನಿದೆ? ಅದು ಪ್ರಶ್ನೆ. ರಾಜಕೀಯದಲ್ಲಿ ಯಾವುದಕ್ಕೂ ಸಾಕು ಅನ್ನೋದಿಲ್ಲ. ಎಷ್ಟು ಬರುತ್ತೋ ಬರಲಿ, ಎಷ್ಟು ಬರ್ತಾರೋ ಬರಲಿ. 2 ದೃಷ್ಟಿಕೋನದಿಂದ ನೋಡಬಹುದು. ಲೋಕಸಭೆ ವಿಷಯಕ್ಕೆ ಬಂದರೆ BJPಗೆ ಸಂಸದರ ಬೆಂಬಲದ ಅವಶ್ಯಕತೆ ಇದೆ. ನಮಗಿರೋ ಮಾಹಿತಿಯ ಪ್ರಕಾರ ಅವರು ಈ ಸಲ ಹಂಗೂ ಹಿಂಗೂ ಮಾಡಿ ಈ ಡಿಲಿಮಿಟೇಷನನ್ನು ಮಾಡೇ ಬಿಡಬೇಕು ಅಂತ ಹೊರಟಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆ ಮಾಡೇ ಬಿಡಬೇಕು ಅಂತ 2/3 ಮೆಜಾರಿಟಿ ಬೇಕು. ಅದಕ್ಕೆ ಸಂಸದರುಗಳನ್ನು ಒಟ್ಟುಗೂಡಿಸ್ತಾ ಇದ್ದಾರೆ. ಇದು ಒಂದು ಲೆಕ್ಕಾಚಾರ ಬಿಡಿ. 12 ಜನ ರಾಜ್ಯಸಭಾ ಸದಸ್ಯರಿರೋದು ತೃಣಮೂಲ ಕಾಂಗ್ರೆಸ್ಸಿಗೆ. ಆ 12 ಜನರ ಪೈಕಿ ಒಬ್ಬ ರಾಜ್ಯಸಭಾ ಸದಸ್ಯರು ರಿಸೈನ್ ಮಾಡಿದ್ರು. ಸುಖೇಂದು ಶೇಖರ್ ರಾಯ್ ಅಂತ ರಿಸೈನ್ ಮಾಡಿದ್ರು. ತಮ್ಮ ಕ್ಷೇತ್ರಕ್ಕೆ, ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. BJPಯನ್ನು ಸೇರೋದಿಲ್ಲ ಅಂದರು ಅವರು. BJP ಸೇರೋದಿಲ್ಲ, ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಈ ಮನುಷ್ಯ ಆಡಿದ ಮಾತುಗಳಿದಾವಲ್ಲ, ಸುಖೇಂದು ಶೇಖರ್ ರಾಯ್, ಇದು ತೃಣಮೂಲ ಕಾಂಗ್ರೆಸ್ನ ನಿಜವಾದ ಸಮಸ್ಯೆಯನ್ನು ಹೇಳ್ತಾ ಇದೆ. BJPಗೆ ಸೇರ್ತಾ ಇಲ್ಲ ಈ ಮನುಷ್ಯ. 15 ವರ್ಷದಿಂದ ಮಮತಾ ಬ್ಯಾನರ್ಜಿ ಜೊತೆಗೆ ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ದಂಥ ಸುಖೇಂದು ಶೇಖರ್ ರಾಯ್ ಹೊಸದಾಗಿ ಬಂದಿರುವ BJP ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ, ಇನ್ನೂ 2-3 ಇಂಥವು ಕೊಡ್ತೀನಿ ಅಂದ್ರೆ ಅವರು ಹಗರಣಗಳ ಪಟ್ಟಿ ಕೊಡ್ತೀನಿ, ತನಿಖೆ ಮಾಡಿಸಿ ಅದನ್ನು ಅಂತ. ಕರೆಕ್ಟಾಗಿ ಬಿಚ್ಚಿಟ್ರು ನೋಡಿ ಏನಾಗಿತ್ತು ಅಲ್ಲಿ ಸಮಸ್ಯೆ ಅಂತ. ಈ ಚುನಾವಣೆ ಅಲ್ಲ, ಇದ್ರೆ ಹಿಂದಿನ ಚುನಾವಣೆ ಕವರ್ ಮಾಡೋದಕ್ಕೆ ನಾನು ಪಶ್ಚಿಮ ಬಂಗಾಳದಲ್ಲಿದ್ದೆ. ಹೆಚ್ಚು ಕಡಿಮೆ 2 ವಾರ ಓಡಾಡಿದೆ ಅನ್ಸುತ್ತಲ್ಲಿ. ಒಂದು ದಿವಸ ಒಂದು ಸುದ್ದಿ ಇನ್ನೂ ತನಕ ಮರೆಯೋದಕ್ಕಾಗಲ್ಲ. ಬೆಳಗ್ಗೆದು ಪೇಪರ್ ತೆಗೆದು ನೋಡೋದು ಅಭ್ಯಾಸ ಅಲ್ಲ ನಮ್ಮದು ಪತ್ರಕರ್ತರದ್ದು. ತೆಗೆದು ಪೇಪರ್ ಓದ್ತಾ ಇದ್ದೆ. 24 ಪರಗಣದಲ್ಲಿ ಒಂದು ಹಳ್ಳಿಯಲ್ಲಿ ರೇಷನ್ ಕೊಡ್ತಾ ಇರ್ತಾರಲ್ಲ, ಈ ಏನು ಪಡಿತರ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಆ ಪಡಿತರ ಅಂಗಡಿ ಮಾಲೀಕನ ಮನೆಯ ಮೇಲೆ ಹಳ್ಳಿ ಜನ ಎಲ್ಲ ದಾಳಿ ಮಾಡಿಬಿಟ್ಟಿದ್ರು. ಆತ ಸರಿಯಾಗಿ ರೇಷನ್ ಕೊಡ್ತಿಲ್ಲ ಅಂತ, ರೇಷನ್ ಎಲ್ಲೋ ಮಾರ್ಕತ್ತಿದ್ದಾನೆ ಅಂತ. ಅದ್ರದ್ದು ಸುದ್ದಿ ಪ್ರಕಟ ಆಗಿತ್ತು. ಇಷ್ಟು ಸುದ್ದಿ. ಆ ಸುದ್ದಿಯಲ್ಲಿ ನನಗೆ ಮರೆಯೋದಕ್ಕಾಗದೇ ಇರೋದೇನು ಅಂದರೆ, ಆತನ ಮನೆಯ ಮೇಲೆ ಗ್ರಾಮಸ್ಥರು ನಡೆಸಿದ ದಾಳಿಯಲ್ಲಿ 3 ಫ್ರಿಜ್ಜು 5 TVಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ. ಅರ್ಥ ಆಗ್ತಿದೆಯಾ ನಾನು ಹೇಳಿದ್ದು? ಒಂದು ಸಣ್ಣ ಹಳ್ಳಿಯಲ್ಲಿ ರೇಷನ್ ಅಂಗಡಿ ಇಟ್ಕೊಂಡಂಥವನ ಮನೆಯಲ್ಲಿ 3 ಫ್ರಿಜ್ಜು 5 ಕಲರ್ TV ಇದ್ವಂತೆ. ಅದನ್ನೇ ಇವರು ಹೇಳಿದ್ದು. ಊರಿಗೋಗಿ ಎಲ್ಲಕ್ಕಿಂತ ದೊಡ್ಡ ಮನೆ ಯಾರ್ದಿದೆ, ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ ಯಾರ್ದಿದೆ, ಅವರು ಯಾರ ಮನೆಗಳಲ್ಲಿ ವಿದೇಶಿ ಹಕ್ಕಿಗಳಿದ್ದಾವೆ, ಫಲಾನುಭವಿಗಳು. ಆಕ್ರೋಶ. ಯಾಕೆ ಅವ್ರನ್ನ ಹೊರಗಡೆ ಎಳ್ಕೊಂಡು ಬಂದು ತಲೆ ಬೋಳಿಸಿ ಕೊರಳಿಗೆ ಚಪ್ಪಲಿ ಹಾರ ಹಾಕಿಸಿ ಬೀದಿಲಿ ಮೆರವಣಿಗೆ ಮಾಡಿಸೋ ಸ್ಥಿತಿಗೆ ಬರುತ್ತೆ ಅಂದರೆ ಈ ಆಕ್ರೋಶಕ್ಕೇನೆ. ಕರ್ನಾಟಕದಲ್ಲಿ ಇದು ಇಲ್ಲವೇ ಇಲ್ಲ ಅಂತ ಯಾರು ಹೇಳಬೇಡಿ. ಇದೆ, ತೀರಾ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಅಲ್ಲಿದ್ದ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಕರ್ನಾಟಕದಲ್ಲೂ ಇದೆ. ಇಲ್ಲಿ ಫಾರ್ಚುನೇಟ್ಲಿ ಪಕ್ಷದ ಕೇಡರ್ಗಳ ಕರಪ್ಟ್ ಆಗಿಲ್ಲ, ಅಷ್ಟರ ಮಟ್ಟಿಗಾದರೂ ಕರಪ್ಟ್ ಆಗಿಲ್ಲ.
ಜನಪ್ರತಿನಿಧಿಗಳ ಮೇಲೆ ಆ್ಯಂಟಿ ಇನ್ಕಂಬನ್ಸಿ ಇರೋದು. ಅಂಥ ದೃಶ್ಯಗಳು ಇಲ್ಲೂ ನೋಡೋದಕ್ಕೆ ಸಿಗ್ತಾವೇನಪ್ಪ ಇನ್ನೊಂದು ಸ್ವಲ್ಪ ದಿವಸ ಹೋದರೆ. ಸೌಗತ್ ರಾಯ್ ಈಗಲೂ ಮಮತಾ ಬ್ಯಾನರ್ಜಿಗೆ ನಿಷ್ಠರಾಗಿರುವ ಸಂಸದ. ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಯಾಕೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಇಷ್ಟೊಂದು ಸಿಟ್ಟಿದೆ ತೃಣಮೂಲ ಕಾಂಗ್ರೆಸ್ನವ್ರಿಗೆ, ನಮಗೆ ಅರ್ಥನೇ ಆಗ್ತಿಲ್ಲ ಅಂತಾರೆ ಅವರು. ಇನ್ನೂ ಅರ್ಥ ಆಗ್ತಿಲ್ವಂತೆ ಅವರಿಗೆ. ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗನ ಮೇಲೆ ತೃಣಮೂಲ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಯಾಕಷ್ಟು ಸಿಟ್ಟಿದೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ವಂತೆ. ಕಾಕೋಲಿ ಘೋಷ್ ದಸ್ತಿದಾರ್ ಈಗ ಏನು 20 ಸಂಸದರ ನೇತೃತ್ವ ವಹಿಸ್ಕೊಂಡು ಓಂ ಬಿರ್ಲಾಗೆ ಪತ್ರ ಕೊಟ್ಟಿದ್ದಾರಲ್ಲ, 4 ಸಲ ತೃಣಮೂಲ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಅವರು. ಅದಕ್ಕಿಂತ ಮುಂಚೆ 3 ಸಲ ಸೋತಿದ್ರು ಅವರು ವಿಧಾನಸಭಾ ಚುನಾವಣೆಯಲ್ಲಿ. ಅಂಥವರೇ ಹಿಂಗೆ ಮಾಡ್ತಿದ್ದಾರೆ ಅಂತ. ಇಂಟ್ರೆಸ್ಟಿಂಗ್ಲಿ ಇದೇ ಕಾಕೋಲಿ TMCಯ ಚೀಫ್ ವಿಪ್ ಆಗಿದ್ದವರು, ಚೀಫ್ ವಿಪ್ ಅವರು. ಈಗ ಪಕ್ಷದಿಂದ ಓಂ ಬಿರ್ಲಾ ಅವ್ರಿಗೆ ಇನ್ನೊಂದು ಪತ್ರ ಕೊಟ್ಟಿದ್ದಾರಂತೆ, ಚೀಫ್ ವಿಪ್ ಬದಲಾವಣೆ ಮಾಡಿದ್ದೀವಿ ನಾವು ಅಂತ. ಸೌಗತ್ ರಾಯ್ ಹೇಳ್ತಾರೆ, ಸುಖೇಂದು ರಾಯ್ ರಾಜ್ಯಸಭೆಗೆ ರಾಜೀನಾಮೆ ಅದಕ್ಕೆ ಮಹತ್ವ ಇಲ್ಲ. ಸುಖೇಂದು ರಾಯ್ ಅಂದರೆ ಈಗ ಮಾತಾಡಿದ್ರಲ್ಲ, ಏನಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸಮಸ್ಯೆ ಅಂತ ಮಾತಾಡಿದ್ರಲ್ಲ, ಅವ್ರ ರಾಜೀನಾಮೆಗೆ ಅಷ್ಟೇನು ಮಹತ್ವ ಇಲ್ಲ. ಕಾಕೋಲಿ ಘೋಷ್ ದಸ್ತಿದಾರ್ ತೃಣಮೂಲ ಕಾಂಗ್ರೆಸ್ನಿಂದ 4 ಸಲ ಗೆದ್ದವರು. ಅದಕ್ಕಿಂತ ಮುಂಚೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಕೋಲಿ ಸೋತಿದ್ರು. ಅಭಿಷೇಕ್ ಬ್ಯಾನರ್ಜಿ ಬಗ್ಗೆ ಇವರಿಗೆಲ್ಲ ಯಾಕಿಷ್ಟು ಸಿಟ್ಟು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಸೌಗತ್ ರಾಯ್ ಹೇಳ್ತಾ ಇದ್ದಾರೆ. ಇವರು ಮಮತಾ ಬ್ಯಾನರ್ಜಿಗೆ ಈಗಲೂ ನಿಷ್ಠರಾಗಿರುವ ಸಂಸದರು. ಸೊಕ್ಕನ್ನು ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ತುಂಬ ಕಾಲ ಸಹಿಸಿಕೊಳ್ತಾರೆ ಅಂತ ಅನ್ಕೋಬೇಡಿ. ತುಂಬ ಕಾಲ ಸಹಿಸ್ಕೊಂಡ್ಬಿಡ್ತಾರೆ ಒಬ್ಬ ನಾಯಕನ ಸೊಕ್ಕನ್ನು. ಅದು ಏನು ಕಡ್ದು ಕಟ್ಟೆ ಹಾಕಿದ್ದಕ್ಕೆ ರೀ ಸೊಕ್ಕು ಬರಬೇಕು. ಮಮತಾ ಬ್ಯಾನರ್ಜಿಗೆ ಇಂಥದ್ದೊಂದು ಸೊಕ್ಕಿದ್ರೆ ಅಂಡರ್ಸ್ಟ್ಯಾಂಡೆಬಲ್. ಆ ಹೆಣ್ಣುಮಗಳು ಕಾಂಗ್ರೆಸ್ನಿಂದ ಹೊರಗೆ ಬಂದು ಕಮ್ಯುನಿಸ್ಟ್ ಪಕ್ಷದ ಏನು ಮಾತೆತ್ತಿದ್ರೆ ಹೊಡಿ ಬಡಿ ಕಡಿ ರಾಜಕಾರಣದ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಪಕ್ಷ ಕಟ್ಟಿ ಆ ಪಕ್ಷವನ್ನು 2011ರಲ್ಲಿ ಅಧಿಕಾರಕ್ಕೆ ತಂದು 2026ರ ತನಕ ಕಂಟಿನ್ಯೂಸ್ ಆಗಿ ಅಧಿಕಾರ ಮಾಡಿದ ಮಮತಾ ಬ್ಯಾನರ್ಜಿಗೆ ಇಂಥದ್ದೊಂದು ಸೊಕ್ಕು ಇದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಭಿಷೇಕ್ ಬ್ಯಾನರ್ಜಿಗೆ ಎಂಥದ್ರ ಸೊಕ್ಕು? ಆ ಮನುಷ್ಯನ ಏಕೈಕ ಸಾಧನೆಯೇ ಮಮತಾ ಬ್ಯಾನರ್ಜಿ ತಮ್ಮನ ಮಗ ಆಗಿ ಹುಟ್ಟಿದ್ದು. ಮಮತಾ ಬ್ಯಾನರ್ಜಿಯ ತಮ್ಮನ ಮಗಾಗಿ ಹುಟ್ಟಿದ್ದು ಅಷ್ಟು ದೊಡ್ಡ ಸಾಧನೆನಾ? ಆತ ಆಡುವ ಮಾತುಗಳ ಲೆವೆಲ್ಲು ಬಿಡಿ, ಅದನ್ನ ರಾಜಕೀಯ ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ದು. ಬಟ್ ಆದಾದರೂ ಕೂಡ ನೋಡಿ, ನೀವು ಒಂದು ಗಾಡಿ ಮೇಲೆ ನಿಂತ್ಕೊಂಡು ಹೇಳೋದಾತ, ಜೂನ್ 4ನೇ ತಾರೀಕು, ಜೂನ್ ಅಲ್ಲ ಮೇ 4 ರಿಸಲ್ಟ್ ಬಂದಿದ್ದು. ಮೇ 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ನಾನು ಇಲ್ಲೇ ಇರ್ತೀನಿ, ನಾನು ಮುಂದೆ ನಿಂತ್ಕೊಳ್ತೀನಿ, ನಿಮ್ಮನ್ನೆಲ್ಲ ಉಳಿಸೋದಕ್ಕೆ ಯಾವ ದಿಲ್ಲಿ ವಾಲ ಬರ್ತಾನೋ ನಾನು ನೋಡ್ತೀನಿ ಅಂತ ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದ್ದು. ಅಂದರೆ ಬಿ ಜೆ ಪಿಗೆ ಓಟ್ ಹಾಕಿರೋರು, ಬಿ ಜೆ ಪಿಯ ಪರವಾಗಿ ಪ್ರಚಾರ ಮಾಡಿದವ್ರು ನೀವಿದಿರಲ್ಲ, ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಯಾವನು ಬರ್ತಾನೋ ನಾನು ನೋಡ್ತೀನಿ, ಮೇ 4ನೇ ತಾರೀಕು ರಿಸಲ್ಟ್ ಒಂದು ಬರಲಿ ಅಂತ ಅಭಿಷೇಕ್ ಬ್ಯಾನರ್ಜಿಯ ಮಾತು. ಅಂದರೆ ನನಗೆ ಆ ಮಾತು, ಆ ಶಬ್ದಗಳಿಗಿಂತ ಆ ಶಬ್ದಗಳಲ್ಲಿನ ಸೊಕ್ಕು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಯಾವ ಕಾರಣಕ್ಕೆ ಬರುತ್ತೆ ಇಷ್ಟು ಸೊಕ್ಕು? ಏನು ಸಾಧನೆ ಮಾಡಿದ್ದಕ್ಕೆ ಬರುತ್ತೆ ಈ ಸೊಕ್ಕು? ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟೋದು ಸಾಧನೆನಾ? ಅದಕ್ಕೆ ಹಿಂಗೆ ಹೊಡೆದಿದ್ದು ಜನ. ಕ್ರಿಕೆಟರ್ಗಳು ಹಾಕೋ ಹೆಲ್ಮೆಟ್ ಹಾಕ್ಕೊಂಡು ಬಚಾವಾಗಿ ಬರಬೇಕಾಗಿ ಬಂತು. ಒಳ್ಳೆಯದಲ್ಲ ಸ್ವಾಮಿ. ನೋಡಿ ಅಲ್ಲಿ ಬಡ್ದಿದ್ದು. ನಾನು ಖುಷಿ ಪಡ್ತಾ ಇದ್ದೀನಿ ಅಂತಲ್ಲ, ಹಿಂಗೆ ಆಗಬಾರ್ದು. ಬಟ್ ಯಾಕೆ ಆ ಸೊಕ್ಕು ಬೇಕಾಗಿತ್ತು? ಬಿಡಿ, ಮಾತಾಡ್ತಾ ಕೂತ್ಕೊಂಡ್ರೆ ಇದನ್ನೇ ಮಾತಾಡ್ತೀವಿ. ಮುಂದಿನ ಸುದ್ದಿಗೆ ಹೋಗೋಣ. INDA ಮೈತ್ರಿಕೂಟದ ಮಹತ್ವದ ಸಭೆಯೊಂದು ಇವತ್ತು ದಿಲ್ಲಿಲಾಯಿತು. ಮಮತಾ ಬ್ಯಾನರ್ಜಿ ಬಂದಿದ್ದರು ಆ ಸಭೆಗೆ. ಲಾಸ್ಟ್ ಮೀಟಿಂಗಿಗೆ ಬಂದಿರಲಿಲ್ಲ ಅವರು. ಒಂದು ದಿನ ಮೊದಲೇ ಬಂದಿದ್ದರು, ಜೊತೆಗೇ ಕೂತ್ಕೊಂಡಿದ್ರು. ಮಮತಾ ಬ್ಯಾನರ್ಜಿಗೆ INDA ಮೈತ್ರಿಕೂಟ ಅನ್ನೋದು ಇದೇನಿದು ಅನ್ನೋರಂಗೆ ಆಗ್ಬಿಟ್ಟಿತ್ತು. ಅವ್ರಿಗೇನು, ಈ ಮೈತ್ರಿಕೂಟದಲ್ಲಿ ಅತ್ಯಂತ ಸ್ಟ್ರಾಂಗ್ ಲೀಡರ್ ನಾನು, ನಮ್ಮ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲಿ ದೇಶದಾದ್ಯಂತ INDA ಮೈತ್ರಿಕೂಟ ನಡಿಬೇಕು ಅಂತಿತ್ತು. ಒಂದು ಕಡೆ ಪಕ್ಷದ ಸೋಲು, ಇನ್ನೊಂದು ಕಡೆ ಗೆದ್ದವರು ಮುಕ್ಕಾಲು ಭಾಗ ಬಿಟ್ಟು ಹೋದರು. ಬಂದು INDA ಮೈತ್ರಿಕೂಟದ ಸಭೆ ಕೂತ್ಕೊಂಡಿದ್ರು. ಮತ್ತು DMK ಬರಲಿಲ್ಲ. DMKದವ್ರದ್ದು ಮೊದಲೇ ಕ್ಲಿಯರ್ ಆಗಿಬಿಟ್ಟಿದೆಯಲ್ಲ.
ನಾವು ಇವ್ರ ಜೊತೆಗೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿನೂ ಬರಲಿಲ್ಲ ಇವತ್ತು. ಆಮ್ ಆದ್ಮಿ ಪಾರ್ಟಿಯ ಪ್ರತಿನಿಧಿಗಳು ಬರಲಿಲ್ಲ. ಉದ್ಧವ್ ಠಾಕ್ರೆ ಅವರೆಲ್ಲ ಆನ್ಲೈನ್ನಲ್ಲಿ ಜಾಯ್ನ್ ಆಗಿದ್ದರಂತೆ. ಉಳಿದ ಹಿರಿಯ ನಾಯಕರುಗಳನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಮತ್ತೆ ಸ್ಟ್ರಾಂಗ್ ಆಗಿ ಬಂತು ನೋಡಿ ಕೇರಳದ ಗೆಲುವಿನ ನಂತರ. ತಮಿಳುನಾಡಿನಲ್ಲಿ TVK ಜೊತೆಗೆ ಸೇರಿಕೊಂಡು ಮೊಟ್ಟ ಮೊದಲ ಸಲ 57 ವರ್ಷ ಆದಮೇಲೆ ಒಂದು ಮಿನಿಸ್ಟರ್ಗಳನ್ನು ಹೊಂದುವ ಮೂಲಕ ಕಾಂಗ್ರೆಸ್ ಮತ್ತೆ ಲೀಡಿಂಗ್ ಪೊಸಿಷನ್ನಿಗೆ ಬಂತು ಈ ಮೈತ್ರಿಕೂಟದಲ್ಲಿ. ಒಂದು 4-5 ನಿರ್ಣಯಗಳನ್ನು ಅಂಗೀಕರಿಸಿದ್ದಾರೆ. SIR ಮತ್ತು ಮತದಾರರ ಪಟ್ಟಿಯಲ್ಲಿ ಹಸ್ತಕ್ಷೇಪ ಖಂಡಿಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಪತ್ರ. ನೀಟ್ ಅಕ್ರಮದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಹಕ್ಕೊತ್ತಾಯ. ಹಣದುಬ್ಬರ, ನಿರುದ್ಯೋಗ, ಆರ್ಥಿಕ ಬಿಕ್ಕಟ್ಟು ಈ ಎಲ್ಲ ವಿಷಯಗಳನ್ನಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬೇಕು. ಪ್ರತಿ 2 ತಿಂಗಳಿಗೊಮ್ಮೆ INDIA ಮೈತ್ರಿಕೂಟದ ಸಭೆ. ಆಗಸ್ಟ್ 8ನೇ ತಾರೀಕು ಹೈದರಾಬಾದ್ನಲ್ಲಿ ಮುಂದಿನ ಸಭೆ ನಡೆಸಬೇಕು. ಸಂಸತ್ತಿನ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ವಿರೋಧ ಪಕ್ಷಗಳೆಲ್ಲವುಗಳ ಮೀಟಿಂಗ್ ಆಗಬೇಕು ಅನ್ನುವ ನಿರ್ಣಯಗಳನ್ನು ಇವತ್ತಿನ ಸಭೆಯಲ್ಲಿ ಅಂಗೀಕರಿಸಿದರು. ಕ್ವಿಕ್ಕಾಗಿ ಬಂದವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಫ್ಕೋರ್ಸ್ ಅವರ ನೇತೃತ್ವದಲ್ಲೇ ಇರುವ ಮೈತ್ರಿ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರಿದ್ದರು. ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬ್ಯಾನರ್ಜಿ ಬಂದಿದ್ದರು, ಅಭಿಷೇಕ್ ಬ್ಯಾನರ್ಜಿ ಬಂದಿದ್ದರು. ಸಂಸದರವರು ಅಭಿಷೇಕ್ ಬ್ಯಾನರ್ಜಿ ಕಳೆದ ಸಲ ಡೈಮಂಡ್ ಹಾರ್ಬರ್ನಿಂದ 7 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. 7 ಲಕ್ಷ. RJDಯಿಂದ ತೇಜಸ್ವಿ ಯಾದವ್, ಸಮಾಜವಾದಿ ಪಾರ್ಟಿಯಿಂದ ಅಖಿಲೇಶ್ ಯಾದವ್, NCP ಶರದ್ ಪವಾರ್ ಬಣದಿಂದ ಸುಪ್ರಿಯಾ ಸುಳೆ, ನ್ಯಾಷನಲ್ ಕಾನ್ಫರೆನ್ಸ್ನಿಂದ ಒಮರ್ ಅಬ್ದುಲ್ಲಾ, PDPಯಿಂದ ಮೆಹಬೂಬಾ ಮುಫ್ತಿ, CPIMLನಿಂದ ದೀಪಂಕರ್ ಭಟ್ಟಾಚಾರ್ಯ, VCKಯಿಂದ ಥೋಲ್ ತಿರುಮಾವಳನ್, MDMKಯಿಂದ ವೈಕೋ, CPMನಿಂದ ಜಾನ್ ಬ್ರಿಟ್ಟಾಸ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ. ಉದ್ಧವ್ ಠಾಕ್ರೆ ಆನ್ಲೈನ್ನಲ್ಲಿ ಜಾಯ್ನ್ ಆದರು. JMMನಿಂದ ಹೇಮಂತ್ ಸೊರೇನ್ ಕೂಡ ಆನ್ಲೈನ್ನಲ್ಲಿ ಜಾಯ್ನ್ ಆದರು. DMKದವರು INDIA ಮೈತ್ರಿಕೂಟದಿಂದ ಹೊರಗೆ ಬಂದಾಗಿದೆ. ಆಮ್ ಆದ್ಮಿ ಪಕ್ಷದವರು ಯಾಕೆ ಬರಲಿಲ್ಲ ಅಂತ ಇನ್ನೂ ತನಕ ಗೊತ್ತಿಲ್ಲ. TVK, ತಮಿಳುನಾಡಿನ ಕಾಂಗ್ರೆಸ್ಸಿನ ಹೊಸ ಮೈತ್ರಿ TVK, ಆ TVKಗೆ ಸದ್ಯಕ್ಕೆ ಸಂಸದರು ಯಾರೂ ಇಲ್ಲ. ಆದ್ದರಿಂದಾಗಿ ಅವರಿಗೆ ಆಹ್ವಾನ ಈ ಸಭೆಗೆ ಇರಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳಿದೆ, ಅದೇ ಸೇಮ್ ನಿರ್ಣಯಗಳನ್ನೇನು ಅಂಗೀಕರಿಸಿದ್ದಾರೆ ಅದೇ. DMK ಮತ್ತೊಮ್ಮೆ ಸ್ಪಷ್ಟಪಡಿಸ್ತು, ನಾವು ಕಾಂಗ್ರೆಸ್ ನಮ್ಮೊಂದಿಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದೀವಿ. ಕಾಂಗ್ರೆಸ್ ಈಗ TVK ಜೊತೆಗಿದ್ದಾರೆ, ಭವಿಷ್ಯದಲ್ಲಿ ಅವರ ಜೊತೆಗಿರ್ತಾರೆ. TVK ಮೈತ್ರಿಕೂಟದಲ್ಲೇ ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಸಂಸತ್ ಚುನಾವಣೆಗಳಲ್ಲೂ ಸ್ಪರ್ಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಇದೀಗ ನಮ್ಮ DMK ಮೈತ್ರಿಕೂಟದಲ್ಲಿ ಇಲ್ಲ. ಹಂಗಿದ್ದ ಮೇಲೆ ನಾವ್ಯಾಕೆ ಅವ್ರ ಜೊತೆಗಿರಬೇಕು ಅಂತ DMK ಪ್ರಶ್ನೆ ಕೇಳಿದೆ. ಒಂದು ಕಡೆ ಈ ಸಭೆ ನಡೀತಾ ಇದ್ದರೆ, ಇನ್ನೊಂದು ಕಡೆ INDIA ಮೈತ್ರಿಕೂಟದ ಮಿತ್ರ ಪಕ್ಷಗಳ ನಾಯಕರುಗಳು ಏನೇನು ಮಾತಾಡಿದ್ರು ಅನ್ನೋ ಪೋಸ್ಟರ್ಗಳನ್ನು ಯಾರ BJPಯವರು ಮಾಡಿರ್ತಾರೆ. ಇದನ್ನು ಏನೇನಿತ್ತು ಆ ಪೋಸ್ಟರ್ನಲ್ಲಿ? 20 ವರ್ಷ ನಮ್ಮ ಬೆನ್ನಿನ ಮೇಲೆ ಸವಾರಿ ಮಾಡಿದ್ರು, ಇವತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿದ್ದು TVK ಜೊತೆಗೆ ಹೋಗಿ ಗೌರ್ಮೆಂಟ್ ಮಾಡಿದಾಗ. ಶರದ್ ಪವಾರ್, NCP ಮುಖ್ಯಸ್ಥ ಶರದ್ ಪವಾರ್ ಹೇಳಿದ್ದು ಪೋಸ್ಟರ್ ಇತ್ತು, ರಾಹುಲ್ ಗಾಂಧಿಗೆ ನಾಯಕತ್ವದ ಕೊರತೆ ಇದೆ ಅಂತ. ಮಮತಾ ಬ್ಯಾನರ್ಜಿ ಹೇಳಿದರು, ಮೀಟಿಂಗಿಗೆ ಬಂದಂಥ ಮಮತಾ ಬ್ಯಾನರ್ಜಿ, INDIA ಮೈತ್ರಿಯಲ್ಲಿ ಕಾಂಗ್ರೆಸ್ ಬದಲು ನಾನು ಮುನ್ನಡೆಸೋದಕ್ಕೆ ತಯಾರದನ್ನು ಅಂತ ಹೇಳಿದರು. ಅರವಿಂದ್ ಕೇಜ್ರಿವಾಲ್ ಅವರು ಕಾಂಗ್ರೆಸ್ಸನ್ನು ದುರ್ಬಲಗೊಳಿಸ್ತಿದ್ದೀವಿ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ಸನ್ನು ಹೇಗೆ ದುರ್ಬಲಗೊಳಿಸಬಹುದು? ರಾಹುಲ್ ಗಾಂಧಿ ಇದನ್ನು ಸ್ವತಃ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಅಂದರೆ BJPಯವರು ನಾವು ಕಾಂಗ್ರೆಸ್ಸನ್ನು ವೀಕ್ ಮಾಡ್ತೀವಿ ಅಂತಾರೆ, ರಾಹುಲ್ ಗಾಂಧಿನೇ ಮಾಡ್ತಿದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು. ಅದರದ್ದು ಒಂದು ದೊಡ್ಡ ಪೋಸ್ಟರ್ ಇತ್ತಲ್ಲಿ. ಪಿಣರಾಯಿ ವಿಜಯನ್, ಕೇರಳದ ಮಾಜಿ ಮುಖ್ಯಮಂತ್ರಿ, ರಾಹುಲ್ ಗಾಂಧಿ ಒಬ್ಬ ರಾಷ್ಟ್ರಮಟ್ಟದ ನಾಯಕರಾಗಿದ್ದರು, ಸಾಮಾನ್ಯ ಕಾರ್ಯಕರ್ತನಿಗಿರುವ ತಿಳುವಳಿಕೆಯೂ ಇಲ್ಲ ಅಂತ ಹೇಳಿದರು. MK ಸ್ಟಾಲಿನ್, ಇವರ ಮಾಜಿ ಮಿತ್ರ ಪಕ್ಷ, ಕಾಂಗ್ರೆಸ್ಸಿಗರು ತಾವು ಪ್ರಯಾಣಿಸುತ್ತಾ ಇರುವಂಥ ದೋಣಿಯಲ್ಲೇ ತೂತು ಕೊರೆಯುವಂಥವ್ರು ಅಂತ MK ಸ್ಟಾಲಿನ್ ಹೇಳಿದ್ದು. ಎಲ್ಲ ಪೋಸ್ಟರ್ಗಳು ಸಭೆ ನಡೀತಾ ಇದ್ದ ಜಾಗದ ಸುತ್ತು ಕಡೆ ಇದ್ದು. ಈ ಮೀಟಿಂಗನ್ನು ಆಡ್ಕೊಂಡು BJPಯವ್ರದ್ದು ಒಂದಷ್ಟು ಹೇಳಿಕೆಗಳಿದ್ದಾವೆ. ಸುದ್ದಿಗಳು ಜಾಸ್ತಿ ಇರೋದ್ರಿಂದ ಚಿರಾಗ್ ಪಾಸ್ವಾನ್ ಎಲ್ಲ ಮಾತಾಡಿದ್ದಾರೆ, ಕೇಂದ್ರ ಸಚಿವರು. ಅದೆಲ್ಲ ಸುದ್ದಿಗಳು ಬೇಡ. ಈಗ ಹಾಗೆ ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಡಾಕ್ಟರ್ G. ಪರಮೇಶ್ವರ್, ನಮ್ಮ ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಮಾಜಿ ಗೃಹ ಸಚಿವರು, ಅದ್ಯಾಕೋ ಇಮೋಷ್ನಲ್ ಆಗಿ ಮಾತಾಡಿದ್ದಾರೆ. 3 ಸಲ ನನಗೆ
ಮುಖ್ಯಮಂತ್ರಿ ಸ್ಥಾನ ತಪ್ಪಿತು ಅಂತ. ಮೊದಲನೇ ಸಲ 2013 ನಾನು ಸೋತೆ, ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಇಲ್ಲದೇ ಇದ್ದರೆ ನಾನೇ ಸಿ ಎಮ್ ಆಗಬೇಕಾಗಿತ್ತು ಅಂದರು. 2013 ಕೊರಟಗೆರೆಯಲ್ಲಿ ಸೋತುಬಿಟ್ರು. ಅದಾದ ಮೇಲೆ 2018 ಮೈತ್ರಿ ಬಂತು, ಕಾಂಗ್ರೆಸ್ಸು JDS ಮೈತ್ರಿ. ಆವಾಗಲೂ ನಾನು ಮುಖ್ಯಮಂತ್ರಿ ಆಗಬಹುದಾಗಿತ್ತು, ಏನೇನೋ ಆಗಿ ಆವಾಗಲೂ ತಪ್ಪಿತು, ಈಗಲೂ ಆಗಬಹುದಾಗಿತ್ತು, ಈಗಲೂ ತಪ್ಪಿತು ಅಂದರು. ಸ್ವಲ್ಪ ಇಮೋಷ್ನಲ್ ಆಗಿ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವಾಗ ಮಾಡಿದ್ರು. ಎರಡನೇ ಸರಿನೂ ಮಿಸ್ ಆಯಿತು. ಅದು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಮ್ಮ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಕೂಡ ಅವ್ರಿಗೆ ಹೇಳಿದೆ. ತಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಕೂತ್ಕೊಂಡು ಮಾತಾಡಿದ್ದೇವ್ರು, ಅದನ್ನು ಹೇಳಿಬಿಟ್ಟಿದ್ರಂತೆ ಹೈಕಮಾಂಡ್ನವ್ರಿಗೆ, ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕಾಗೋದಿಲ್ಲ ಅಂದರೆ ಹೇಳಿಬಿಡಿ, ಭಾಳ ಕೆಲಸ ಅಂದರೆ ಸಂಸ್ಥೆಯ ಕೆಲಸಗಳಿದ್ದಾವೆ, ನಾನು ಹೋಗಿ ಅದನ್ನು ನೋಡ್ಕೋತೀನಿ ಅಂತಲೂ ಹೇಳಿಬಿಟ್ಟಿದ್ದೆ ನಾನು ಅಂತ ತಮ್ಮ ಆಪ್ತ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತಾಡಿದ್ದು. ಅದು ಹೊರತುಪಡಿಸಿದರೆ ರಾಜ್ಯಸಭೆ ಸುದ್ದಿಗಳು ತುಂಬ ಇದ್ದಾವೆ, ವಿಧಾನ ಪರಿಷತ್ತಿನ ಸುದ್ದಿಗಳಿದ್ದಾವೆ. ವಿಧಾನ ಪರಿಷತ್ತಿಗೆ JDS ಕ್ಯಾಂಡಿಡೇಟ್ ಹಾಕಿದೆ, ಕಾಂಗ್ರೆಸ್ನವರು 5th ಕ್ಯಾಂಡಿಡೇಟ್ ಕಣಕ್ಕಿಳಿಸಿದ್ದಾರೆ. 5 ಓಟ್ಗಳ, ಎರಡೂ ಪಕ್ಷಕ್ಕೂ 5 ಓಟಿನ ಕೊರತೆ ಇದೆ. ಆ ಲೆಕ್ಕಾಚಾರ ಏನು ಅನ್ನೋ ಸುದ್ದಿಗಳೆಲ್ಲ ಸುಮಾರಿದ್ವು. ಬಟ್ ಈಗಲೇ ಹೇಳ್ಬಿಡ್ತೀನಿ, ಮುಂದಿನ 15 ದಿನಗಳ ಕಾಲ ಒಂದಷ್ಟು ನಮ್ಮದು ಕಮರ್ಷಿಯಲ್ ಒತ್ತಡಗಳ ಕಾರಣಕ್ಕಾಗಿ ನ್ಯೂಸನ್ನು ಒಂದು ಸ್ವಲ್ಪ ಕನ್ಸ್ಟ್ರೈನ್ ಮಾಡಿ ಕೊಡಬೇಕಾಗಿದೆ. ಅದಕ್ಕೆ ನಾನು ಸೀದಾ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ಗೆ ಹೋಗ್ಬಿಡ್ತೀನಿ. ಯುದ್ಧಕ್ಕೆ ಸಂಬಂಧಪಟ್ಟಿದ್ದು ಏಪ್ರಿಲ್ 8ನೇ ತಾರೀಕು ಕದನ ವಿರಾಮ ಜಾರಿಗೆ ಬಂದಿತ್ತು. ಕದನ ವಿರಾಮ ಅಂದರೆ ಪೂರ್ತಿಯಾಗಿ ಕದನ ವಿರಾಮ ಅಲ್ಲ, ಅದಂದರೆ ಎಲ್ಲವೂ ಶಾಂತವಾಗಿದೆ ಅನ್ನುವಂಥದ್ದಲ್ಲ. ಅಮೇರಿಕಾ ಇರಾನ್ ಮಧ್ಯದಲ್ಲಿ ಒಂದು ಕದನ ವಿರಾಮ ಏರ್ಪಡ್ತು. ಅದನ್ನು ಇಸ್ರೇಲ್ನೇನು ಅದನ್ನು ಪರಿಗಣಿಸಿರಲಿಲ್ಲ. ಅದು ಹಾಗೆ ನಡ್ಕೊಂಡು ಬರ್ತಿತ್ತು. ಸಣ್ಣ ಪುಟ್ಟ ದಾಳಿಗಳಾಗ್ತಾಯಿದ್ವು. ಏಕಾಏಕಿ ಅಮೇರಿಕಾದವ್ರಿಗೆ ಪೇಷನ್ಸ್ ಹೋದಂಗೆ ಆಯಿತು. ಇರಾನ್ನವ್ರ ಮಾತುಕತೆಗೆ ಬನ್ನಿ ಅಂದ್ರೆ ಬರೋದಕ್ಕೆ ತಯಾರಿಲ್ಲ. ನಿಮ್ಮ ಇಡೀ ನಾಗರಿಕತೆಯನ್ನೇ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಹೊಸಕ್ಕೆ ಹಾಕಿಬಿಡ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಇರಾನ್ನವ್ರು ಏನು ತಲೆ ಕೆಡಿಸಿಕೊಳ್ಳಲಿಲ್ಲ. ಅದಾದ ಮೇಲೆ ಇರಾನೇ ಒಂದು ಸಣ್ಣ ಮಟ್ಟಿಗಿನ ದಾಳಿಯನ್ನು ಅಮೇರಿಕಾ ಸಣ್ಣ ಮಟ್ಟಿಗಿನ ದಾಳಿಯನ್ನು ಇರಾನ್ ಮೇಲೆ ಶುರು ಮಾಡಿತು. ಅವರು ಶುರು ಮಾಡಿದ್ರಲ್ಲ ಅಂತ ಇಸ್ರೇಲ್ನವರು ಬೀರತ್ ಮೇಲೆ ಅವರು ಹಚ್ಕೊಂಡ್ರು. ಇರಾನ್ ಕದನ ವಿರಾಮದಲ್ಲಿ ಕೇವಲ ನಮ್ಮ ಮೇಲಿನ ದಾಳಿಯಲ್ಲ, ಇಸ್ರೇಲ್ ತಮ್ಮ ನೆರೆ ರಾಷ್ಟ್ರದ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅಂತ ಕಂಡೀಷನ್ ಹಾಕಿತ್ತು. ಯಾವಾಗ ಬೀರತ್ ಮೇಲೆ ಇವರು ದಾಳಿಯನ್ನು ಶುರು ಮಾಡಿದ್ರು, ಆವಾಗ ಇರಾನ್ ಮತ್ತೊಮ್ಮೆ ಆಬ್ಜೆಕ್ಟ್ ಮಾಡಿತು. ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಗಳ ನೆಲೆಗಳ ಮೇಲಿನ ಇಸ್ರೇಲಿನ ದಾಳಿ ಇದು. ಬೈರುತ್ನಲ್ಲಿ, ಬೀರತ್ ಅಂತಾರೆ, ಬೈರುತ್ ಅಂತಲೂ ಕರೀತಾರೆ. ಇರಾನಿನ ಕಂಪ್ಲೇಂಟು ನೋಡಿ, ಮತ್ತೆ ದಾಳಿ ಮಾಡ್ತಿದ್ದಾರೆ ಅಂತ. ಒಂದು ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಬಳಸಬಾರದ ಕೆಲವು ಶಬ್ದಗಳನ್ನು, ಅಂದರೆ ಅಶ್ಲೀಲ ಶಬ್ದ ಅನ್ನೋದಿಲ್ಲ, ಕಠಿಣ ಶಬ್ದಗಳನ್ನು ಬಳಸಿ ಬೆಂಜಮಿನ್ ನೆತನ್ಯಾಹುಗೆ ಬೈದಿದ್ರಂತೆ. ಆ ಸುದ್ದಿನೂ ಬಂತು, ನೀನು ಹಾಗೆಲ್ಲ ದಾಳಿ ಮಾಡಬೇಡ, ಬೈರುತ್ ಅಥವಾ ಬೀರತ್ ಮೇಲೆ ನೀನು ದಾಳಿ ಮಾಡಬೇಡ ಅಂತ. ಇಸ್ರೇಲ್ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ಅವರು ನೇರವಾಗಿ ಇರಾನ್ ಮೇಲೆ ದಾಳಿ ಶುರು ಮಾಡಿದ್ದಾರೆ. ಇರಾನ್ ಮೇಲೆ ದಾಳಿ
ಟೆಹರಾನ್ ಮೇಲೆ ವೈಮಾನಿಕ ದಾಳಿ. ಇರಾನಿನ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಇಸ್ರೇಲ್ ಇವತ್ತು ದಾಳಿ ಮಾಡಿತು. IRGC ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಆಯಿತು. ಇರಾನಿನ ಮಿಸೈಲ್ ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಆಯಿತು. ಇನ್ನೊಂದು ಕಡೆ ಹಿಜ್ಬುಲ್ಲಾ ಭಯೋತ್ಪಾದಕ ನೆಲೆಗಳ ಮೇಲೆ ಬೈರುತ್ನಲ್ಲಿ ದಾಳಿ. ಇಸ್ಫಹಾನ್ ಮೇಲೆ ಅಟ್ಯಾಕ್ ಆಯಿತು. ಇಷ್ಟಾದ ಮೇಲೆ ಇರಾನ್ನವ್ರು ಯಾಕೆ ಸುಮ್ಮನೆ ಕೂತ್ಕೋತಾರೆ? ಅವರು ಇಸ್ರೇಲ್ ಮೇಲೆ ಪ್ರತಿದಾಳಿ ಶುರು ಮಾಡಿದ್ರು. ಇಸ್ರೇಲಿನ ಏರ್ ಸ್ಪೇಸ್ ಬಂದಾಗಿದೆ. ಅಷ್ಟು ಮಟ್ಟಿಗೆ ಇರಾನ್ ದಾಳಿ ನಡೆಸ್ತಾ ಇರೋದು. ಇದು ಇರಾನ್ನವರು ಇಸ್ರೇಲ್ ಮೇಲೆ ನಡೆಸ್ತಾ ಇರುವ ದಾಳಿ. ಇಸ್ರೇಲಿನ ಟೆಲ್ನೋಫ್ ವಾಯು ನೆಲೆಯ ಮೇಲೆ ಇರಾನಿನ ಕ್ಷಿಪಣಿಗಳು ಬಿದ್ದಿದ್ದಾವೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿ ಇರಾನ್ ದಾಳಿ ನಡೆಸಿತು. ಜೆರುಸಲಂ ಮೇಲೆ ಅಟ್ಯಾಕ್ ಆಗಿದೆ. ಇರಾನಿನ ಮೋಡಸ್ ಆಪರಂಡೈ ಕ್ಲಿಯರ್ ಆಗಿದೆ. ಅಮೇರಿಕದ ತನಕ ನಮ್ಮ ಕ್ಷಿಪಣಿಗಳು ತಲುಪೋದಿಲ್ಲ, ನಮ್ಮ ದೇಶದ ಸುತ್ತಲೂ ಇರುವಂಥ ಅಮೇರಿಕದ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ವಾಯು ನೆಲೆ ಮೇಲೆ ಇವತ್ತು ಇರಾನ್ ದಾಳಿ ಮಾಡಿತು. ಜೋರ್ಡಾನ್ನಲ್ಲಿರುವ ಅಮೇರಿಕನ್ ವಾಯು ನೆಲೆಯ ಮೇಲೂ ದಾಳಿ ನಡೆಸಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.